ಶ್ರೀರಾಮ ಮತ್ತು ಪರಶಿವನ ನಡುವೆ ನಡೆದಿತ್ತು ಮಹಾನ್ ಯುದ್ಧ. ಇದರಲ್ಲಿ ಸೋತವರಾರು? ಒಮ್ಮೆ ರಾಮ ಮತ್ತು ಭಗವಾನ್ ಪರಶಿವನ ನಡುವೆ ದೊಡ್ಡ ಯುದ್ಧವೇ ನಡೆಯುತ್ತದೆ. ಈ ಯುದ್ಧ ನಡೆಯಲು ಕಾರಣ ಏನು ಗೊತ್ತಾ? ಈ ಯುದ್ಧದಲ್ಲಿ ಶ್ರೀರಾಮ ಸೋತನೆ ಅಥವಾ ಭಗವಾನ್ ಶಿವನು ಸೋತನೆ? ಇಲ್ಲಿದೆ ಅಚ್ಚರಿಯ ಕತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೀರಾಮನ ಅಶ್ವಮೇಧ ಕುದುರೆಯು ವಿವಿಧ ರಾಜ್ಯಗಳಲ್ಲಿ ಯುದ್ಧವನ್ನು ಸಾರಲು ಹೋಗುತ್ತಿರುವಾಗ ಅನೇಕ ರಾಜ್ಯದ ರಾಜರುಗಳು ಈ ಯಜ್ಞದ ಕುದುರೆಯನ್ನ ಕಟ್ಟಿಹಾಕಿ ಯುದ್ಧವನ್ನು ಸಾರಿದ್ರು. ಆದರೆ ಯಾವ ರಾಜರು ಕೂಡ ಅಯೋಧ್ಯೆಯ ಸೈನ್ಯದ ಮುಂದೆ ತಲೆ ಎತ್ತಿ ನಿಂತಿರಲಿಲ್ಲ. ಕೊನೆಗೆ ಎಲ್ಲರೂ ಕೂಡ ಯುದ್ಧದಲ್ಲಿ ಸೋಲನ್ನನುಭವಿಸ್ತಿದ್ರು. ಅಯೋಧ್ಯೆಯ ಸೈನ್ಯವು ತುಂಬ ಬಲಿಷ್ಠವಾಗಿತ್ತು. ಅಯೋಧ್ಯೆಯ ಸೈನ್ಯವು ಅಷ್ಟೊಂದು ಬಲಿಷ್ಠವಾಗಿರಲು ಮುಖ್ಯ ಕಾರಣ ಆ ಸೈನ್ಯದಲ್ಲಿ ಹನುಮಂತ, ಸುಗ್ರೀವ, ಶತ್ರುಘ್ನ ಮತ್ತು ಭರತ ಪುತ್ರ ಪುಷ್ಕಲ ಸೇರಿದಂತೆ ಇನ್ನು ಸಾಕಷ್ಟು ವೀರಾದಿವೀರರಿದ್ದರು. ಈ ಅಯೋಧ್ಯೆಯ ಯೋಧರನ್ನು ದೇವರ ಬಳಿ ಕೂಡ ಸೋಲಿಸಲು ಸಾಧ್ಯವಾಗ್ತಿರಲಿಲ್ಲ. ಅಶ್ವಮೇಧ ಕುದುರೆಯು ರಾಜ ವೀರಮಣಿಯ ರಾಜ್ಯವನ್ನು ತಲುಪಿತು. ಅನೇಕ ಸ್ಥಳಗಳಿಗೆ ಭೇಟಿ ನೀಡಿದ ನಂತರ ಯಜ್ಞದ ಕುದುರೆಯಾದ ಅಶ್ವಮೇಧ ಕುದುರೆಯು ದೇವಪುರವನ್ನು ಎಂಬ ಪ್ರದೇಶವನ್ನು ತಲುಪಿತು. ಆ ಸಂದರ್ಭದಲ್ಲಿ ದೇವಪುರವನ್ನು ವೀರಮಣಿ ಎನ್ನೋ ರಾಜ ಆಳ್ತಿದ್ದ. ಈ ವೀರಮಣಿ ರಾಜನು ಧರ್ಮನಿಷ್ಠ ರಾಜನಾಗಿರ್ತಾನೆ ಮತ್ತು ಈತ ಶ್ರೀರಾಮ ಮತ್ತು ಮಹಾದೇವರ ಪರಮ ಭಕ್ತನೂ ಆಗಿರ್ತಾನೆ. ಈತನಿಗೆ ರುಕ್ಮಾಂಗದ ಮತ್ತು ಶುಭಾಂಗದ ಎನ್ನುವ ಇಬ್ಬರು ಗಂಡು ಮಕ್ಕಳಿದ್ರು. ಈತನ ಮಕ್ಕಳು ಕೂಡ ತಂದೆ ವೀರಮಣಿಯಂತೆ ವೀರರಾಗಿದ್ರು. ರಾಜ ವೀರಮಣಿಯ ಸಹೋದರ ಕೂಡ ವೀರಸಿಂಗ್. ಇವನು ಅತಿ ಪರಾಕ್ರಮಿಯಾಗಿದ್ದನು. ರಾಜ ವೀರಮಣಿಯು ತನ್ನ ಕಠಿಣ ತಪಸ್ಸಿನ ಮೂಲಕ ಪರಶಿವನನ್ನು ಒಲಿಸಿಕೊಂಡು ಪರಶಿವನಲ್ಲಿ ನೀನು ನನ್ನನ್ನು ಮತ್ತು ನನ್ನ ಸಾಮ್ರಾಜ್ಯವನ್ನು ಕಾಪಾಡಬೇಕೆಂದು ವರ ಪಡ್ಕೊಂಡಿರ್ತಾನೆ. ಪರಶಿವನ ಆಶೀರ್ವಾದ ಈ ಸಾಮ್ರಾಜ್ಯದ ಮೇಲಿದ್ದುದರಿಂದ ಇನ್ನುಳಿದ ರಾಜರುಗಳು ವೀರಮಣಿ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡ್ತಿರಲಿಲ್ಲ. ವೀರಮಣಿಯ ಪುತ್ರ ಅಶ್ವಮೇಧ ಕುದುರೆಯನ್ನು ಬಂಧಿಸಿದನು. ಅಯೋಧ್ಯೆಯಿಂದ ಯುದ್ಧ ಘೋಷಿಸಿಕೊಂಡು ಬಂದಿದ್ದ ಅಶ್ವಮೇಧ ಕುದುರೆಯು ವೀರಮಣಿಯ ರಾಜ್ಯವನ್ನು ತಲುಪಿದಾಗ ಆತನ ಮಗ ರುಕ್ಮಾಂಗದನು ಕುದುರೆಯನ್ನು ಕಟ್ಟಿ ಹಾಕ್ತಾನೆ. ಹಾಗೂ ಅಯೋಧ್ಯೆಯ ಸೈನಿಕರಿಗೆ ತಾನು ಕುದುರೆಯನ್ನು ಕಟ್ಟಿ ಹಾಕಿದ್ದೇನೆ, ಒಂದು ವೇಳೆ ಹೋರಾಡುವ ಛಲವಿದ್ದರೆ ಬಂದು ನಮ್ಮೊಂದಿಗೆ ಹೋರಾಡಿ ಕುದುರೆಯನ್ನು ಬಿಡಿಸಿಕೊಂಡು ಹೋಗುವಂತೆ ಹೇಳಿ ಕಳಿಸ್ತಾನೆ. ಈ ಮಾಹಿತಿಯನ್ನು ತನ್ನ ತಂದೆಗೂ ಕೂಡ ತಿಳಿಸ್ತಾನೆ. ಈ ಸುದ್ದಿಯನ್ನು ಕೇಳುತ್ತಿದ್ದಂತೆ ರಾಜ ವೀರಮಣಿ ಚಿಂತೆಗೀಡಾಗ್ತಾನೆ. ನೀವು ಅಶ್ವಮೇಧ ಯಜ್ಞದ ಕುದುರೆಯನ್ನು ಅಜಾಗರೂಕತೆಯಿಂದ ಕಟ್ಟಿ ಹಾಕಿ ತಪ್ಪು ಮಾಡಿದ್ದೀರಿ. ಶ್ರೀರಾಮನು ನನ್ನ ಆಪ್ತ ಗೆಳೆಯ. ಆತನ ವಿರುದ್ಧ ದ್ವೇಷ ಸಾಧಿಸುವುದು ಸರಿಯಿಲ್ಲ. ಹಾಗಾಗಿ ಯಜ್ಞದ ಕುದುರೆಯನ್ನು ಬಿಟ್ಟು ಬಿಡುವಂತೆ ಮಗ ರುಕ್ಮಾಂಗದನಿಗೆ ಹೇಳ್ತಾನೆ. ತಂದೆ ವೀರಮಣಿಯು ಯುದ್ಧಕ್ಕೆ ಸಮ್ಮತಿಯನ್ನು ನೀಡದ ಬೆನ್ನಲ್ಲಿ ರುಕ್ಮಾಂಗದನು ತಂದೆಯನ್ನು ಕುರಿತು, ಈಗಾಗಲೇ ನಾವು ಅವರಿಗೆ ಯುದ್ಧ ಮಾಡಲು ಸವಾಲು ಹಾಕಿಯಾಗಿದ್ದೆ. ಈಗ ನಾವು ಯುದ್ಧದ ಕುದುರೆಯನ್ನು ಯುದ್ಧ ಮಾಡದೆ ಹಿಂದಿರುಗಿಸುವುದು ಸರಿ ಇರುವುದಿಲ್ಲ. ಹೀಗೆ ಮಾಡಿದರೆ ಅವರಿಗೂ ಅವಮಾನ, ನಮಗೂ ಅವಮಾನವೆಂದು ಹೇಳ್ತಾನೆ. ಆದ್ದರಿಂದ ನಿಮ್ಮ ನಿರ್ಧಾರವನ್ನು ಬದಲಾಯಿಸುವ ಹೊರತು ಯುದ್ಧಕ್ಕೆ ಅನುಮತಿಯನ್ನು ನೀಡಿ ಎಂದು ತಂದೆಯನ್ನು ಕೇಳ್ಕೊಳ್ತಾನೆ. ಮಗ ರುಕ್ಮಾಂಗದನ ಮಾತನ್ನು ಕೇಳಿದ ವೀರಮಣಿಯು ಸೈನ್ಯವನ್ನು ಯುದ್ಧಕ್ಕೆ ಸಜ್ಜುಗೊಳಿಸಲು ಅನುಮತಿಯನ್ನು ನೀಡ್ತಾನೆ. ಆಗ ರಾಜ ವೀರಮಣಿ, ಅವರ ಸಹೋದರ ವೀರಸಿಂಗ್ ಮತ್ತು ಅವರಿಬ್ಬರ ಪುತ್ರರಾದ ರುಕ್ಮಾಂಗದ ಮತ್ತು ಶುಭಾಂಗದರು ತಮ್ಮ ಬೃಹತ್ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಬರ್ತಾರೆ. ಶತ್ರುಘ್ನನು ಅಯೋಧ್ಯೆಯ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಬರ್ತಾನೆ. ಇತ್ತ ಶತ್ರುಘ್ನನು ತಮ್ಮ ಯಜ್ಞದ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿ ಯುದ್ಧ ಸಾರಿರುವುದನ್ನು ಕೇಳಿ ತೀವ್ರವಾಗಿ ಕೋಪಗೊಳ್ತಾನೆ. ಶತ್ರುಘ್ನ ತನ್ನ ದೊಡ್ಡ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಹೋರಾಡಲು ಬರ್ತಾನೆ. ತನ್ನ ಸೈನ್ಯದ ಬಳಿ ಯುದ್ಧ ಭೂಮಿಯಲ್ಲಿ ಕುದುರೆಯನ್ನು ಯಾರು ರಕ್ಷಿಸುತ್ತೀರೆಂದು ಕೇಳಿದಾಗ ಭರತನ ಮಗ ಪುಷ್ಕಲ, ತಾತಾಶ್ರೀ ಚಿಂತಿಸಬೇಡಿ, ಶ್ರೀರಾಮನ ಮತ್ತು ನಿಮ್ಮ ಆಶೀರ್ವಾದದಿಂದ ನಾನು ಕುದುರೆಯನ್ನು ಸುರಕ್ಷಿತವಾಗಿ ಮರಳಿ ತರುತ್ತೇನೆಂದು ಹೇಳ್ತಾನೆ. ಹನುಮಂತನು ತನ್ನ ಮಾತನ್ನು ಉಳಿಸಿಕೊಳ್ತಾನೆ. ಶತ್ರುಘ್ನನ ಮತ್ತು ಪುಷ್ಕಲನ ಮಾತುಗಳನ್ನು ಕೇಳಿಸಿಕೊಂಡ ಹನುಮಂತನು
ರಾಜ ವೀರಮಣಿ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡುವುದು ಆ ಬ್ರಹ್ಮನಿಗೂ ಕೂಡ ಕಷ್ಟ. ಯಾಕೆಂದರೆ ಈ ಭೂಮಿಯನ್ನು ಸಾಕ್ಷಾತ್ ಪರಶಿವನು ಕಾಯ್ದಿದ್ದಾನೆ. ಆದ್ದರಿಂದ ಯುದ್ಧ ಮಾಡೋದಕ್ಕಿಂತ ಮೊದಲು ನಾವು ರಾಜ ವೀರಮಣಿಯೊಂದಿಗೆ ಮಾತುಕತೆ ಮಾಡಬೇಕು. ಅವರು ಶ್ರೀರಾಮನನ್ನು ತುಂಬನೇ ಗೌರವಿಸುತ್ತಾರೆ. ಒಂದು ವೇಳೆ ರಾಜ ವೀರಮಣಿ ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳದಿದ್ದರೆ ಈ ವಿಷಯವನ್ನು ಶ್ರೀರಾಮನಿಗೆ ತಿಳಿಸಿ ನಂತರ ಯುದ್ಧ ಮಾಡುವುದೇ ಸೂಕ್ತವೆಂದು ಹೇಳ್ತಾನೆ. ಆಗ ಶತ್ರುಘ್ನನು ನಾವು ಯುದ್ಧ ಭೂಮಿಯಲ್ಲಿದ್ದಾಗಲೇ ಶ್ರೀರಾಮನನ್ನು ಯುದ್ಧಕ್ಕೆ ಕರೆತರುವುದು ಅವಮಾನವೆಂದು ಹೇಳ್ತಾನೆ. ಈ ಕಥೆಯು ಮುಂದುವರಿಯುತ್ತದೆ ಮುಂದಿನ ಭಾಗದಲ್ಲಿ, ಕಾದು ನೋಡಿ. ಹಾಗೆಯೇ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.